ಇನ್ನು ಶಸ್ತ್ರಾಸ್ತ್ರ ತಯಾರಿಕೆಯಲ್ಲೂ ಕೂಡ ಭಾರತ ನಾವು ಸೆಲ್ಫ್ ಸಫಿಶಿಯಂಟ್ ಆಗಿ ಸ್ವಾವಲಂಬಿಯಾಗಿ ಭಾರತ ಈಗ ಮುಂದೆ ಸಾಗ್ತಾ ಇದೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಭಾರತ ವಿಶ್ವ ಗುರುವಾಗುವಂತ ಹೆಜ್ಜೆ ಇಡ್ತಾ ಇದೆ. ರಕ್ಷಣಾ ಬಜೆಟ್ನ ಸಾಕಷ್ಟು ಹಣ ದೇಶೀಯ ಕಂಪನಿಗಳಿಗೆ ಹೋಗ್ತಿದೆ. ನಾವಿಲ್ಲಿ ಏನ್ ಡೆವಲಪ್ ಮಾಡ್ತಿದೀವಲ್ಲ ಇದು ಬೇರೆ ದೇಶಕ್ಕೆ ಹೋಗ್ತಿಲ್ಲ, ನಮ್ಮ ಭಾರತದಲ್ಲೇ ಇರುವಂತ ಕಂಪನಿಗಳಿಗೆ ಹೋಗ್ತಿದೆ. ವಿದೇಶಕ್ಕೆ ಹರಿದು ಹೋಗ್ತಿದ್ದಂತ ಭಾರಿ ಪ್ರಮಾಣದ ಹಣ ಈಗ ಕಡಿತ ಆಗಿದೆ. ಇನ್ನೊಂದು ದೇಶ ನಂಬ್ಕೊಂಡು ಆ ಬೇರೆ ದೇಶದ ಹೊರದೇಶದ ದೇಶಗಳಿಗೆ ನಾವು ದುಡ್ಡು ಕೊಡ್ತಿಲ್ಲ. 66% ರಕ್ಷಣಾ ಸಲಕರಣೆಗಳು ಭಾರತದಲ್ಲಿ ತಯಾರಿ ಆಗ್ತಿದೆ. ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ಗಳು ಬೇಕಾಗಿರುವಂತಹ ಬಿಡಿ ಭಾಗಗಳು ಸೇರಿದಂತೆ ತಂತ್ರಜ್ಞಾನಗಳು ನಮ್ಮ ನೆಲದಲ್ಲೇ 60% ಭಾರತದಲ್ಲಿ ಆಗ್ತಿದೆ. ಹೀಗಾಗಿ ಭಾರತ ಹೆಂಗ ಸಾಕ್ತಾ ಇದೆಯಲ್ವಾ? 2013ರಲ್ಲಿ 70% ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ಳಾಗ್ತಿತ್ತು, ಬೇರೆ ಕಡೆ ತಗೊಂಡ್ಬರ್ತಿದ್ವಿ 70%. ಈಗ ನೋಡಿ ಇಟ್ಸ್ ಲೈಕ್ 100% ಅಷ್ಟು ಬದಲಾವಣೆ ಆಗಿರೋದು ಗಮನಿಸಬಹುದು. ಇಲ್ಲಿ ಬಂದೂಕು, ಟ್ಯಾಂಕರ್ಗಳು, ವಿಮಾನಗಳು, ಹೆಲಿಕಾಪ್ಟರ್ ಎಲ್ಲವೂ ಕೂಡ ದೇಶೀಯ ಉತ್ಪಾದನೆ ಆಗ್ತಿದೆ. ಯಾವುದು ಬೇಕು ಹೇಳಿ ಭಾರತ ಈ ನೆಲದಲ್ಲೇ ನಿತ್ತೀಗ ಉತ್ಪಾದನೆ ಮಾಡುವಷ್ಟು ಮಟ್ಟಿಗೆ ಬೆಳೆದಿದೆ. ರಾಡಾರ್, ಕ್ಷಿಪಣಿ, ರಕ್ಷಣಾ ವ್ಯವಸ್ಥೆ ದೇಶೀಯವಾಗಿ ಸ್ವದೇಶದಲ್ಲೇ ನಮ್ಮ ಭಾರತದಲ್ಲೇ ನೆಲದಲ್ಲೇ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದು ಬೇಡ. ಭಾರತದ ಹತ್ರ ಬರ್ತಿದ್ದಾರೆ ಬೇರೆ ದೇಶಗಳು. ಸರ್ಕಾರಿ ವಲಯದ 16 ಇನ್ನು ಖಾಸಗಿಯ 430 ಸೇರಿ ಹಲವು ಕಂಪನಿಗಳಿಂದ ಉತ್ಪಾದನೆ ಆಗ್ತಿದೆ. ಸರ್ಕಾರದ್ದು ಸೇರಿ ಇತರ ಖಾಸಗಿ ಕಂಪನಿಗಳು ಕೂಡ ಇಲ್ಲಿ ಉತ್ಪಾದನೆ ಮಾಡೋದ್ರಲ್ಲಿ ಅವರ ಕೊಡುಗೆ ಬಹಳ ದೊಡ್ಡ ಮಟ್ಟದಿದೆ. ನಾವು ಸುಮ್ಮನೆ ಹೇಳಬಾರ್ದು. ಇನ್ನು 2014ರಲ್ಲಿ ಕೇವಲ 46,000 ಕೋಟಿ ರಕ್ಷಣಾ ಉತ್ಪನ್ನಗಳನ್ನ ದೇಶೀಯವಾಗಿ ಉತ್ಪಾದನೆ ಆಗ್ತಿತ್ತು. ಯಾವಾಗ? 2014ರಲ್ಲಿ. ಈಗ 2024ರ ಹೊತ್ತಿಗೆ 1,27,000 ಕೋಟಿ ರೂಪಾಯಿಗೆ ಉತ್ಪಾದನೆ ಏರಿಕೆಯಾಗಿದೆ. ಎಕನಾಮಿಕಲಿ ಆರ್ಥಿಕವಾಗಿ ಯಾವ ರೀತಿಯಾದಂತ ಮಹತ್ವದ ಏರಿಕೆ ಆಗಿದೆ ನೋಡಿ. ಮುಂದಿನ ದಿನದಲ್ಲಿ ಅಂದ್ರೆ 2029ಕ್ಕೆ ಲೆಕ್ಕ ಹಾಕೋದಾದ್ರೆ 3 ಲಕ್ಷ ಕೋಟಿ ರೂಪಾಯಿಗೆ ರಕ್ಷಣಾ ಉತ್ಪಾದನೆಯ ಏರಿಕೆಯ ಗುರಿಯನ್ನ ಹೊಂದಿದೆ. ಭಾರತ ದೂರದೃಷ್ಟಿಯನ್ನ ಇಟ್ಟಿದೆ.